ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿ ಬರುವ ಮುತ್ತಗಿ ಗ್ರಾಮ ಕಲ್ಯಾಣ ಚಾಲುಕ್ಯರ ಕಾಲದ ಪ್ರಮುಖ ಅಗ್ರಹಾರದಲ್ಲೊಂದು. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಅರಸ 6ನೆಯ ವಿಕ್ರಮಾದಿತ್ಯನು ತನ್ನ ಗುರು ವಿಷ್ಣು ಭಟನಿಗೆ ಈ ಮುತ್ತಗಿ ಗ್ರಾಮವನ್ನು ದಾನವಾಗಿ ಕೊಟ್ಟನೆಂದು, ಆ ವಿಷ್ಣು ಭಟನೆ ಮುತ್ತಗಿಯನ್ನು ಅಗ್ರಹಾರವನ್ನಾಗಿ ಮಾಡಿದನು ಎಂದು ಗ್ರಾಮದಲ್ಲಿ ಸಿಕ್ಕಂತಹ ಶಾಸನಗಳ ಮೂಲಕ ತಿಳಿದುಬರುವ ಸಂಗತಿಯಾಗಿದೆ. ರಾಜರುಗಳು ಈ ಸ್ಥಳವನ್ನು ಶಾಸನ ಪ್ರಕಾರ ಇಲ್ಲಿ ದಕ್ಷಿಣಮುಖ ಕೇಶವ ದೇವಸ್ಥಾನ, ಉತ್ತರಮುಖ ಕೇಶವ ದೇವಸ್ಥಾನ, ಪ್ರಸನ್ನ ಕೇಶವ ದೇವಸ್ಥಾನ, ನರಸಿಂಹ ದೇವಸ್ಥಾನ, ತೀಕೇಶ್ವರ ಅಥವಾ ತ್ರಿಕೇಶ್ವರ ದೇವಸ್ಥಾನ, ಶಿವಲಿಂಗ ದೇವರು ದೇವಸ್ಥಾನ, ರಾಮೇಶ್ವರ ದೇವಸ್ಥಾನಗಳಿದ್ದವು ಎಂದು ತಿಳಿದುಬರುತ್ತದೆ. ಈಗ ಊರಿನಲ್ಲಿ ಪುರಾತನ ದೇವಾಲಯಗಳೆಂದರೆ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿರುವ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನ, ಶ್ರೀ ಮುಕ್ತೇಶ್ವರ ದೇವಸ್ಥಾನ, ಶ್ರೀ ನರಸಿಂಹ ದೇವಸ್ಥಾನ, ಶ್ರೀ ಗೌರಿಶಂಕರ ದೇವಸ್ಥಾನ ಅಂದರೆ ಸಂಗಮೇಶ್ವರ, ಶ್ರೀ ಕಲ್ಮೇಶ್ವರ ದೇವಸ್ಥಾನ, ಶ್ರೀ ಸಿದ್ಧರಾಮೇಶ್ವರ ದೇವಸ್ಥಾನ, ಮಾರುತೀಶ್ವರ ದೇವಾಲಯಗಳಿವೆ. ನಗರ ಹೊರವಲಯದ ದೊಡ್ಡ ಕಲ್ಯಾಣಿ ಕಾಣಬಹುದು. ಅದರ ಮುಂಭಾಗದಲ್ಲಿಯೇ ಇದೆ ಮಾರುತೇಶ್ವರ ದೇವಸ್ಥಾನ. ಮಾರುತಿ ಹಾಗೂ ಈಶ್ವರ ದೇವರು ಇಲ್ಲಿ ನೆಲೆಸಿರುವುದರಿಂದ ಈ ದೇವಾಲಯಕ್ಕೆ ಮಾರುತೇಶ್ವರ ದೇವಾಲಯ ಎಂದು ಕರೆಯಲಾಗುತ್ತದೆ. ಮಾರುತೇಶ್ವರ ದೇವಾಲಯ ಕಂಬಗಳು ಗಮನಿಸಿದಾಗ ಅವು ಕಲ್ಯಾಣ ಚಾಲುಕ್ಯರ ಕಾಲದ ಕಂಬಗಳು ಎಂದು ಹೇಳಬಹುದು. ಗರ್ಭಗೃಹದಲ್ಲಿ ಪುರಾತನ ಈಶ್ವರ ದೇವರ ಶಿವಲಿಂಗವಿದ್ದರೆ ಗರ್ಭಗೃಹ ಪಕ್ಕದಲ್ಲಿ ಮಾರುತಿ ಅಂದರೆ ಆಂಜನೇಯ ಸ್ವಾಮಿ ನೆಲೆಸಿಹನು. ದೇವಾಲಯ ಮುಂಭಾಗದಲ್ಲಿ ಅತ್ಯಂತ ವಿಶಾಲವಾದ ಕಲ್ಯಾಣಿಯಿದೆ. ಮಾರುತೇಶ್ವರ ದೇವಾಲಯ ಬಹಳ ಪ್ರಶಾಂತ ಹಾಗೂ ಜಾಗೃತವಾದ ಸ್ಥಳವಾಗಿದ್ದು, ಇಲ್ಲಿನ ಪ್ರಕೃತಿ ವಾತಾವರಣ ಮನಸ್ಸನ್ನು ಪ್ರಫುಲ್ಲಗೊಳಿಸುತ್ತದೆ.